ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಎಂಕೆ ಜೊತೆ ರಾಹುಲ್ ಗಾಂಧಿ ಮೈತ್ರಿಯನ್ನ ಕಡಿದುಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರಿದ್ದಾರಲ್ಲ, ಅವಕಾಶವಾದಿಗಳು ಅವರು. ಅಧಿಕಾರಕ್ಕೋಸ್ಕರ ಡಿಎಂಕೆ ಬೆನ್ನಿಗೆ ಕಾಂಗ್ರೆಸ್ ಚೂರಿ ಇರುತ್ತಿದೆ. ಬೆಂಗಳೂರಿನ ಎಚ್ಎಎಲ್ ಬಳಿ ಪ್ರಧಾನಿ ಮೋದಿಯವರ ಹೇಳಿಕೆ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡೋದೊಂದೇ ಗೊತ್ತು, ಅಧಿಕಾರದ ದುರಾಸೆಯಿಂದ ಅದು ಡಿಎಂಕೆ ಬೆನ್ನಿಗೆ ಚೂರಿಯನ್ನ ಹಾಕಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ 5 ಶಾಸಕರು ವಿಜಯ್ ಅವರ ನೇತೃತ್ವದ ಟಿವಿಕೆಗೆ ಬೆಂಬಲಿಸಿದ್ರಲ್ಲ, ಅದೇ ವಿಚಾರವಾಗಿ ಮಾತನಾಡಿರೋದು. अभी तमिलनाडु में ही देखिए 25-30 साल से कांग्रेस का डीएमके के साथ घनिष्ठ संबंध था. डीएमके के साथ गठबंधन ने कितनी ही बार कांग्रेस को संकटों से बाहर निकाला और 2014 के पहले 10 साल उनकी जो सरकार थी वो भी डीएमके के कारण टिकी थी. लेकिन क्या हुआ, जिस डीएमके के साथ 25-30 साल का जीने मरने का नाता था, हर पल जो डीएमके कांग्रेस की भलाई के लिए काम करती थी, लेकिन जैसे ही सत्ता का खेल कहीं और मुड़ गया तो सत्ता के लालच में सत्ता भूखी कांग्रेस ने पहला मौका मिलते ही डीएमके की पीठ में छुरा भोंक दिया. परजीवी कांग्रेस को अब एक और पार्टी चाहिए जिसकी पीठ पर सवार होकर वो प्रासंगिक बनी रह सके. अभी तमिलनाडु में ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದಾದ್ಮೇಲೆ ಮಾತನಾಡಿದ್ರು, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ತಮಿಳುನಾಡಿನ ಜನತೆಯ ಜೊತೆಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಧಿಕೃತವಾಗಿ ಟಿವಿಕೆ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಿದೆ. ವಿಜಯ್ ಅವರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಕೂಡ. ಮುಂದೆ ನಿರೀಕ್ಷೆಗಳು ದುಪ್ಪಟ್ಟಿದೆ. ಅದರ ಜೊತೆಗೆ ವಿಶ್ವಾಸಮತ ಯಾಚನೆಯ ಅಗ್ನಿ ಪರೀಕ್ಷೆಯೂ ಕೂಡ ದಳಪತಿ ವಿಜಯ್ ಅವರ ಮುಂದಿದೆ. ಹರೀಶ್, ಹೌದು ಮಧುಶ್ರೀ, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಅಚ್ಚರಿಯ ರೀತಿಯಲ್ಲಿ ಗೆಲುವನ್ನ ಸಾಧಿಸಿತ್ತು. 6 ದಿನಗಳ ಬಳಿಕ, ಅಂದ್ರೆ ರಿಸಲ್ಟ್ ಬಂದ 6 ದಿನಗಳ ಬಳಿಕ ಬಹುಮತವನ್ನ ಹೊಂದಿಸಲಿಕ್ಕೆ ವಿಜಯ್ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಕೊನೆಗೂ 120 ಶಾಸಕರ ಬೆಂಬಲವನ್ನ ಪಡೆಯುವುದಕ್ಕೆ ವಿಜಯ್ ಅವರು ಯಶಸ್ವಿಯಾದ್ರು. ಇವತ್ತು ಪ್ರಮಾಣ ವಚನವನ್ನು ಕೂಡ ಸಿಎಂ ಆಗಿ ಸ್ವೀಕಾರವನ್ನ ಮಾಡಿದ್ದಾರೆ. ಇದರ ಮಧ್ಯೆ ಅವರು ಅನೇಕ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ, ಮತ್ತೆ ಸಹಿಯನ್ನು ಕೂಡ ಮಾಡಿದ್ದಾರೆ, ಜಾರಿ ಮಾಡಿದ್ದಾರೆ. ಬಹು ಮುಖ್ಯವಾಗಿ 200 ಯೂನಿಟ್ ಕೊಡುವಂತಹ, ಉಚಿತ 200 ಯೂನಿಟ್ ವಿದ್ಯುತ್ ಅನ್ನು ಕೊಡುವಂತಹ ಯೋಜನೆಗೆ ಅವರು ಸಹಿಯನ್ನು ಹಾಕಿರುವಂತಹದ್ದು. ಡ್ರಗ್ಸ್ ಮುಕ್ತ ತಮಿಳುನಾಡು ಮಾಡಬೇಕು ಅನ್ನುವಂತಹ ಯೋಜನೆಗೂ ಕೂಡ ಅವರು ಸಹಿಯನ್ನು ಹಾಕಿರುವಂತಹದ್ದು. ಮತ್ತೆ ಬಹು ಮುಖ್ಯವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದೇ ಸಮುದಾಯದವರಿಗೆ ಯಾವುದೇ ಭಯ ಬೇಡ, ಎಲ್ಲ ಸಮುದಾಯದ ಪರವಾಗಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತೇನೆ, ಯಾವುದೇ ಒಂದು ಸಮುದಾಯದ ಪರವಾಗಿ ನಾನು ಕೆಲಸ ಮಾಡಲ್ಲ ಅನ್ನುವಂಥದ್ದನ್ನ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅವರು ಹೇಳಿರುವಂತಹದ್ದು. ಬಹುಮುಖ್ಯವಾಗಿ ರಾಜ್ಯದಲ್ಲಿ 10 ಲಕ್ಷ ಕೋಟಿ ಸಾಲ ಇದೆ ರಾಜ್ಯ ಸರ್ಕಾರದಲ್ಲಿ. ನಾನು ಹಿಂದಿನವರು ಸಾಲ ಮಾಡಿಟ್ಟೋಗಿದ್ದಾರೆ ಅನ್ನುವಂತಹದನ್ನ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಆದ್ರೆ ಸಾಕಷ್ಟು ಚಾಲೆಂಜಸ್ಗಳಿದಾವೆ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ. ನಾನು ಕೊಟ್ಟಿರುವಂತಹ ಎಲ್ಲ ಭರವಸೆಗಳೇನಿದೆ ಆ ಎಲ್ಲ ಭರವಸೆಗಳನ್ನು ಕೂಡ ಹಂತ ಹಂತವಾಗಿ ಈಡೇರಿಸ್ತೀನಿ ಅನ್ನುವಂತಹದನ್ನ ವಿಜಯ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.